ಆರ್ಸಿಬಿ ಬಾಯ್ಸ್ ಮನೆಯಲ್ಲಿ ಸೈಲೆಂಟ್, ಬೀದಿಯಲ್ಲಿ ಫುಲ್ ವೈಲೆಂಟ್. ಹೊರಗೆ ಆಡಿರುವಂಥ 4-4 ಮ್ಯಾಚ್ಗಳನ್ನು ಗೆದ್ದುಕೊಂಡು ಬಂದಿದ್ದಾರೆ. ಆದರೆ ಈಗ ಅಸಲಿ ಚಾಲೆಂಜ್ ಮತ್ತೆ ಶುರುವಾಗ್ತಾ ಇದೆ. ಒನ್ಸ್ ಅಗೇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಮ್ ಗ್ರೌಂಡ್ನಲ್ಲಿ ಸತತ 2 ಮ್ಯಾಚ್ಗಳನ್ನು ಸೋತಿರುವಂಥ ರೆಡ್ ಆರ್ಮಿಗೆ ಹ್ಯಾಟ್ರಿಕ್ ಸೋಲಿನ ಭೀತಿ ಎದುರಾಗಿದೆ. ಸಾಲಿಡ್ ಫಾರ್ಮ್ನಲ್ಲಿರುವಂಥ ಪಂಜಾಬ್ ಕೂಡ ಗೆದ್ದು ಕಮ್ಬ್ಯಾಕ್ ಮಾಡೋಕೆ ಕಾಯ್ತಾ ಇದೆ. ರಾಜಸ್ಥಾನದ ವಿರುದ್ಧ ಆರ್ಸಿಬಿ ಸೇಡು ಹಾಗೆ ಪಂಜಾಬ್ ವಿರುದ್ಧದ ಸವಾಲಿನ ಬಗ್ಗೆಯೇ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ನ IPL ಆಲ್ಮೋಸ್ಟ್ ಫಸ್ಟ್ ಹಾಫ್ ಮುಕ್ತಾಯದ ಹಂತಕ್ಕೆ ಬಂದಿದೆ. 10 ತಂಡಗಳು ಸೋಲು ಗೆಲುವುಗಳನ್ನು ಕಂಡಿದ್ದು ಈಗಾಗಲೇ ಪ್ಲೇ ಆಫ್ ಲೆಕ್ಕಾಚಾರ ಕೂಡ ಶುರುವಾಗಿದೆ. ಈ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಹೋಮ್ ಗ್ರೌಂಡ್ನಲ್ಲಿ ಮುಗ್ಗರಿಸ್ತಾ ಇದ್ರು ಕೂಡ ಅವೇ ಸ್ಟೇಡಿಯಂಗಳಲ್ಲಿ ಗೆದ್ದು ಬೀಗ್ತಿದ್ದಾರೆ. ರಾಜಸ್ಥಾನ ವಿರುದ್ಧ ಗೆದ್ದು 3ನೇ ಸ್ಥಾನಕ್ಕೇರಿದ ಆರ್ಸಿಬಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಈ ಸಲ ತುಂಬಾನೇ ಡಿಫರೆಂಟ್ ಆಗಿ ಕಾಣ್ತಾ ಇದೆ. ಪ್ರತಿ ಸಲ ಗೆದ್ದಿದ್ದಕ್ಕಿಂತ ಸೋಲಿನ ನಂಬರ್ಗಳೇ ಜಾಸ್ತಿ ಇರ್ತಾ ಇತ್ತು. ಆದರೆ ಈ ಸಲ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿಲ್ಲ. ಹೋಮ್ ಗ್ರೌಂಡ್ನಲ್ಲಿ ಗೆಲ್ತಾ ಇಲ್ಲ ಅನ್ನೋದನ್ನ ಬಿಟ್ರೆ ಹೊರಗಡೆ ಆಡಿರುವಂಥ ಎಲ್ಲ ಮ್ಯಾಚ್ಗಳನ್ನು ಕೂಡ ಗೆದ್ಕೊಂಡು ಬಂದಿದ್ದಾರೆ. ಭಾನುವಾರ ಜೈಪುರದಲ್ಲಿ ನಡೆದಂಥ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ಬೀಗಿದೆ. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಇಳಿದಂಥ RR ತಂಡ 20 ಓವರ್ಗಳಲ್ಲಿ ಜೈಸ್ವಾಲ್ ಅವರ ಅದ್ಭುತ ಇನ್ನಿಂಗ್ಸ್ ಮೂಲಕ 173 ರನ್ಗಳನ್ನು ಕಲೆ ಹಾಕಿತ್ತು. ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂಥ ಆರ್ಸಿಬಿ ಪರ ಕೊಹ್ಲಿ ಅಂಡ್ ಸಾಲ್ಟ್ ಸೂಪರ್ ಡೂಪರ್ ಪಾರ್ಟ್ನರ್ಶಿಪ್ ಅನ್ನ ಕೊಟ್ಟರು. ಆ ಬಳಿಕ ಬಂದಂಥ ದೇವದತ್ ಪಡಿಕ್ಕಲ್ ಕೂಡ 40 ರನ್ ಬಾರಿಸಿದ್ರು. 17ನೇ ಓವರ್ನಲ್ಲೇ 1 ವಿಕೆಟ್ ನಷ್ಟಕ್ಕೆ ಆರ್ಸಿಬಿ ಟಾರ್ಗೆಟ್ ಅನ್ನ ರೀಚ್ ಮಾಡೋ ಮೂಲಕ ಪಂದ್ಯವನ್ನ ಗೆದ್ದುಕೊಳ್ತು. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಈ ಮ್ಯಾಚ್ ಅಲ್ಲಿ 60+ ರನ್ಗಳನ್ನು ಸ್ಕೋರ್ ಮಾಡಿದ್ರು. ಈ ಗೆಲುವಿನ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಆರ್ಸಿಬಿ ತಂಡ ಮತ್ತೆ 3ನೇ ಸ್ಥಾನಕ್ಕೇರಿದೆ. 100ನೇ ಅರ್ಧ ಶತಕ ಸಿಡಿಸಿದ ಕಿಂಗ್ ವಿರಾಟ್ ಕೊಹ್ಲಿ. ಇನ್ನು ರಾಜಸ್ಥಾನ ವಿರುದ್ಧದ ಪಂದ್ಯದ ಮೂಲಕ ಕೊಹ್ಲಿ ವಿಶೇಷ ದಾಖಲೆಯೊಂದನ್ನು ಮಾಡಿದ್ದಾರೆ. 40 ಎಸೆತಗಳಲ್ಲಿ ಅರ್ಧ ಶತಕ ಕಂಪ್ಲೀಟ್ ಮಾಡಿದಂಥ ಕೊಹ್ಲಿ T20 ಕ್ರಿಕೆಟ್ನಲ್ಲಿ 100 ಅರ್ಧ ಶತಕಗಳನ್ನು ಪೂರೈಸಿದ ದಾಖಲೆ ನಿರ್ಮಿಸಿದ್ದಾರೆ. ರಾಜಸ್ಥಾನ ವಿರುದ್ಧ ಅಜೇಯ 62 ರನ್ಗಳ ಇನ್ನಿಂಗ್ಸ್ ಅನ್ನು ಆಡಿದಂಥ ಕೊಹ್ಲಿ ಈ ಅರ್ಧ ಶತಕದೊಂದಿಗೆ ಈ ಸಾಧನೆಯನ್ನ ಮಾಡಿದಂಥ ಮೊದಲ ಏಷ್ಯಾದ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರಿಗಿಂತ ಮೊದಲು ಇಲ್ಲಿವರೆಗೆ ಯಾವುದೇ ಏಷ್ಯಾದ ಆಟಗಾರರಿಗೂ ಕೂಡ ಚುಟುಕು ಫಾರ್ಮೆಟ್ನಲ್ಲಿ 100 ಅರ್ಧ ಶತಕಗಳನ್ನು ಬಾರಿಸೋಕೆ ಸಾಧ್ಯವಾಗಿಲ್ಲ. ಹಾಗೆ T20ಯಲ್ಲಿ ಅತಿ ಹೆಚ್ಚು ಅರ್ಧ ಶತಕ ಗಳಿಸಿದ ಮೊದಲ ಆಟಗಾರ ಡೇವಿಡ್ ವಾರ್ನರ್ ಅವರು ಇಲ್ಲಿವರೆಗೆ 108 ಅರ್ಧ ಶತಕಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಈಗ 100 ಅರ್ಧ ಶತಕಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಬಾಬರ್ ಅಜಮ್ ಇದ್ದು ಅವರು ಇಲ್ಲಿವರೆಗೂ ಕೂಡ 90 ಅರ್ಧ ಶತಕಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಜೈಪುರದಲ್ಲಿ ಗೆದ್ದ ಆರ್ಸಿಬಿಗೆ ಬೆಂಗಳೂರಿನ ಭಯ. ಹೌದು, ಬೆಂಗಳೂರು ಟೀಮ್ನ ಕಾಡ್ತಾ ಇರೋದೇ ಚಿನ್ನಸ್ವಾಮಿ ಅಂಗಣ. ಮನೆಗೆ ಇಲಿ, ಬೀದಿಯಲ್ಲಿ ಹುಲಿ ಅನ್ನೋ ಹಂಗಾಗಿದೆ ಇವರ ಪರಿಸ್ಥಿತಿ. ಈಡನ್ ಗಾರ್ಡನ್ಸ್ನಲ್ಲಿ ಉದ್ಘಾಟನಾ ಪಂದ್ಯದಲ್ಲಿ KKRನ ಬಗ್ಗು ಬಡಿದು ಬಂದಿದ್ರು. ಆಮೇಲೆ ಚಪಾಕ್ನಲ್ಲಿ 17 ವರ್ಷಗಳ ಬಳಿಕ CSK ಟೀಮ್ಗೆ ಮಣ್ಣು ಮುಕ್ಕಿಸಿದ್ರು. ಆಟಗಾರರ ಫಾರ್ಮ್ ನೋಡ್ತಾ ಇದ್ರೆ ಹ್ಯಾಟ್ರಿಕ್ ವಿಕ್ಟರಿ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಅದು ಅಲ್ಲದೆ 3ನೇ ಮ್ಯಾಚ್ ಇದ್ದದ್ದು ಗುಜರಾತ್ ವಿರುದ್ಧ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಸೊ ಹ್ಯಾಟ್ರಿಕ್ ಗೆಲುವು ನಮ್ದೇ ಅಂತ ಅಭಿಮಾನಿಗಳೆಲ್ಲ ಫಿಕ್ಸ್ ಆಗಿ ಜೋಶ್ನಲ್ಲೇ ಮೈದಾನಕ್ಕೆ ಹೋಗಿದ್ರು. ಬಟ್ ಆವತ್ತು ಗಿಲ್ ನೇತೃತ್ವದ GT ತಂಡದ ವಿರುದ್ಧ ಟಾಸ್ ಸೋಲೋದ್ರ ಜೊತೆಗೆ ಮ್ಯಾಚ್ ಅನ್ನು ಕೂಡ ಆರ್ಸಿಬಿ ತಂಡ ಸೋತಿತ್ತು. ಆ ಬಳಿಕ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ 10 ವರ್ಷಗಳ ಬಳಿಕ MI ತಂಡಕ್ಕೂ ಆ ಮೈದಾನದಲ್ಲಿ ಸೋಲಿನ ರುಚಿ ತೋರಿಸಿ ಬಂದ್ರು. ಸೊ ಮುಂಬೈ ಮಣಿಸಿ ಬೆಂಗಳೂರಿಗೆ ಕಾಲಿಟ್ಟಿದಂಥ ಆರ್ಸಿಬಿಗೆ ಮತ್ತೆ ತವರಿನ ಆಘಾತ ಎದುರಾಯಿತು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಟಾಸ್ ಅನ್ನ ಗೆದ್ದು ಮ್ಯಾಚ್ ಅನ್ನ ಇಲ್ಲೂ ಕೂಡ ಗೆದ್ಕೊಳ್ತು. ಕನ್ನಡಿಗ KL ರಾಹುಲ್ ರೇ ಡೆಲ್ಲಿ ತಂಡವನ್ನ ಗೆಲ್ಲಿಸಿಕೊಟ್ಟಿದ್ರು. ಸೊ ಸತತ 2ನೇ ಬಾರಿಗೆ ತವರಿನಲ್ಲಿ ಸೋತಂತ ಆರ್ಸಿಬಿ ಜೈಪುರಕ್ಕೆ ಹಾರಿ ರಾಜಸ್ಥಾನವನ್ನ ಸೋಲಿಸಿ ಬಂದಿದೆ. ಕನ್ನಡಿಗ ರಾಹುಲ್ ದ್ರಾವಿಡ್ ಕೋಚ್ ಆಗಿರುವಂತ RR ತಂಡಕ್ಕೆ ಸೋಲನ್ನು ಉಣಿಸಿದೆ. ಬಟ್ ಈಗ ಅಸಲಿ ಚಾಲೆಂಜ್ ಮತ್ತೆ ಶುರುವಾಗಿದೆ. ಪಂಜಾಬ್ ವಿರುದ್ಧ ಬೆಂಗಳೂರಿನಲ್ಲಿ ಗೆಲ್ಲುತ್ತಾ ಬೆಂಗಳೂರಿಗೆ ಈ ಸೀಸನ್ ಅಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದ್ರು ಕೂಡ ಬ್ಯಾಡ್ ಲಕ್ ನಂತೆ ಕಾಡ್ತಾ ಇರೋದು ಚಿನ್ನಸ್ವಾಮಿ ಅಂಗಳ. ನಮ್ಮದೇ ಗ್ರೌಂಡ್ ಆಗಿದ್ರೂ ಕೂಡ ಎದುರಾಳಿಗಳೇ ಬಂದು ಮೇಲುಗೈ ಸಾಧಿಸುತ್ತಿದ್ದಾರೆ. ಇದೀಗ ಏಪ್ರಿಲ್ 18ರಂದು ಚಿನ್ನಸ್ವಾಮಿ ಮೈದಾನದಲ್ಲಿ ಪಂಜಾಬ್ ವಿರುದ್ಧ ಆರ್ಸಿಬಿ ತನ್ನ 7ನೇ ಪಂದ್ಯವನ್ನು ಆಡಲಿದೆ. ಈ ವರ್ಷ ಪಂಜಾಬ್ ತಂಡ ಹಿಂದೆಂದಿಗಿಂತಲೂ ಕೂಡ ಸೂಪರ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. ಕಳೆದ ಶನಿವಾರದ ಪಂದ್ಯದಲ್ಲಂತೂ ಪಂಜಾಬ್ ಬ್ಯಾಟರ್ಸ್ 245 ರನ್ಗಳನ್ನು ಬಾರಿಸಿದ್ರು.
ಆದರೆ ಆವತ್ತು ವಿಶ್ವರೂಪ ತಾಳಿದಂಥ ಹೈದರಾಬಾದ್ ಪ್ಲೇಯರ್ಸ್ ಇದ್ಯಾವ ಸೀಮೆ ಟಾರ್ಗೆಟ್ ಅನ್ನೋ ಲೆಕ್ಕದಲ್ಲಿ ಚೇಸ್ ಮಾಡಿದ್ರು. ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ನಿಂದ ಇನ್ನೂ 9 ಎಸೆತಗಳು ಬಾಕಿ ಇರುವಂತೆ ಮ್ಯಾಚನ್ನು ಫಿನಿಶ್ ಮಾಡಿದ್ರು. ಸೊ ಬಿಗ್ ಸ್ಕೋರ್ ಕಲೆ ಹಾಕಿ ಸೋತಿರುವಂಥ ಪಂಜಾಬ್ ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಬರೋಕೆ ಕಾಯ್ತಾ ಇದೆ. ಚಿನ್ನಸ್ವಾಮಿಯಂತಹ ಚಿಕ್ಕ ಪಿಚ್ನಲ್ಲಿ ಅವರು ಕೂಡ ರನ್ ಮಳೆಯನ್ನು ಹರಿಸಬಹುದು. ಮೊದಲೇ RCBಗೆ ಹೋಮ್ ಪಿಚ್ ಟ್ರಬಲ್ ಇದೆ. ಹೀಗಾಗಿ RCB ತವರಿನಲ್ಲಿ ಕಮ್ಬ್ಯಾಕ್ ಮಾಡುತ್ತೋ ಅಥವಾ ಹ್ಯಾಟ್ರಿಕ್ ಸೋಲನ್ನು ಕಾಣುತ್ತೋ ಕಾದು ನೋಡಬೇಕು. ನಮಸ್ಕಾರ.